ಹಾಯ್ ವೀಕ್ಷಕರೇ, ಮತ್ತೊಂದು ಉಪಯುಕ್ತ ಮಾಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಗ್ಯಾಸ್ ಎಕ್ಸ್ಪೈರಿ ಆಗಿದೆಯಾ ಎಂಬುದನ್ನು ಹೇಗೆ ಚೆಕ್ ಮಾಡೋದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಗ್ಯಾಸ್ ಸಿಲಿಂಡರ್ ಸುರಕ್ಷತಾ ಮುಖ್ಯಾಂಶಗಳು. ಸಿಲಿಂಡರ್ ಮೇಲಿರುವ ABCD ಕೋಡ್ ಅದರ ಎಕ್ಸ್ಪೈರಿ ಡೇಟ್ ಸೂಚನೆಗಳಾಗಿರುತ್ತವೆ. ಗ್ಯಾಸ್ ಸಿಲಿಂಡರನ್ನು ಕಪಾಟಿನಲ್ಲಿ ಅಥವಾ ಮಲಗಿಸಿ ಇಡಬಾರದು, ನೆಟ್ಟಗೆ ನಿಲ್ಲಿಸಿರಿ. ಸೋರಿಕೆಯಾದರೆ ಸ್ವಿಚ್, ಬೆಂಕಿ ಕಡ್ಡಿ ಬಳಸಬೇಡಿ. ಕೂಡಲೇ ಕಿಟಕಿ ಬಾಗಿಲುಗಳನ್ನು ತೆರೆಯಿರಿ. ಇದು ಸುರಕ್ಷತೆಯ ಪ್ರಮುಖ ಮುಖ್ಯಾಂಶಗಳಾಗಿವೆ. ಮನೆಯಲ್ಲಿ ಪ್ರತಿದಿನ ಅಡುಗೆ ಮಾಡುವಾಗ ಅಥವಾ ಡೆಲಿವರಿ ಬಾಯ್ ಖಾಲಿ ಸಿಲಿಂಡರ್ ತೆಗೆದುಕೊಂಡು ಹೊಸ ಗ್ಯಾಸ್ ಸಿಲಿಂಡರ್ ತಂದುಕೊಟ್ಟಾಗ ನೀವು ಎಂದಾದರೂ ಅದರ ಮೇಲಿರುವ ನಂಬರ್ಗಳನ್ನು ಗಮನಿಸಿದ್ದೀರಾ? ಔಷಧಿ, ಬಿಸ್ಕೆಟ್ ಅಥವಾ ತಿಂಡಿ ಪ್ಯಾಕೆಟ್ಗಳಂತೆ ನಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ಗೂ ಒಂದು ಎಕ್ಸ್ಪೈರಿ ಡೇಟ್, ಮುಕ್ತಾಯ ದಿನಾಂಕ ಇರುತ್ತದೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ಅಡುಗೆ ಗ್ಯಾಸ್ LPG ನಮ್ಮ ದಿನನಿತ್ಯದ ಅಗತ್ಯ. ಆದರೆ ಅದನ್ನು ಸರಿಯಾಗಿ ಬಳಸದಿದ್ದರೆ ಅಥವಾ ಅವಧಿ ಮುಗಿದ ಸಿಲಿಂಡರ್ ಬಳಸಿದರೆ ಅದು ಬಾಂಬ್ಗಿಂತಲೂ ಅಪಾಯಕಾರಿ. ಸಿಲಿಂಡರ್ ಎಷ್ಟು ದಿನಗಳ ಒಳಗೆ ಖಾಲಿಯಾಗಬೇಕು, ಅದನ್ನು ಎಲ್ಲಿ ಇಡಬೇಕು ಮತ್ತು ಗ್ಯಾಸ್ ಲೀಕ್ ಆದಾಗ ಏನು ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸಿಲಿಂಡರ್ನ ಎಕ್ಸ್ಪೈರಿ ಡೇಟ್ ಕಂಡು ಹಿಡಿಯುವುದು ಹೇಗೆ? ಪ್ರತಿ ಗ್ಯಾಸ್ ಸಿಲಿಂಡರ್ನ ಮೇಲ್ಭಾಗದಲ್ಲಿ 3 ಕಬ್ಬಿಣದ ಪಟ್ಟಿಗಳಿರುತ್ತವೆ. ಅದರ ಒಳಭಾಗದಲ್ಲಿ ಇಂಗ್ಲಿಷ್ ಅಕ್ಷರ ಮತ್ತು ಅಂಕೆಗಳನ್ನು ಬರೆಯಲಾಗಿರುತ್ತದೆ. ಉದಾಹರಣೆಗೆ A26, A26, B27, C28, D29. ಇದು ಸಿಲಿಂಡರ್ನ ಸುರಕ್ಷತಾ ಪರೀಕ್ಷೆಯ ಅವಧಿಯನ್ನು, ಎಕ್ಸ್ಪೈರಿಯನ್ನು ಸೂಚಿಸುತ್ತದೆ. ಇದರಲ್ಲಿರುವ ಇಂಗ್ಲಿಷ್ ಅಕ್ಷರಗಳು ತಿಂಗಳುಗಳನ್ನು ಮತ್ತು ಅಂಕೆಗಳು ವರ್ಷವನ್ನು ಸೂಚಿಸುತ್ತದೆ. ಸಿಲಿಂಡರ್ ಮೇಲಿನ ಕೋಡ್ ಯಾವ ತಿಂಗಳನ್ನು ಸೂಚಿಸುತ್ತದೆ? ವರ್ಷ ಉದಾಹರಣೆ 26 ಇದ್ದರೆ A ಜನವರಿಯಿಂದ ಮಾರ್ಚ್ವರೆಗೆ 2026. B ಇದ್ದರೆ ಏಪ್ರಿಲ್ನಿಂದ ಜೂನ್ವರೆಗೆ 2026. C ಜುಲೈನಿಂದ ಸೆಪ್ಟೆಂಬರ್ವರೆಗೆ 2026. D ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ 2026. ಈ ರೀತಿಯಾಗಿ ನಾವು ಸಿಲಿಂಡರ್ ಮೇಲಿನ ಎಕ್ಸ್ಪೈರಿ ಡೇಟನ್ನು ಕಂಡುಹಿಡಿಯಬಹುದು. ಸಿಲಿಂಡರನ್ನು ತರುವಾಗ, ಇಡುವಾಗ ಈ ತಪ್ಪುಗಳನ್ನು ಮಾಡಲೇಬೇಡಿ. ಗಾಳಿಯಾಡುವ ಜಾಗವಿರಲಿ. ಸಿಲಿಂಡರನ್ನು ಮುಚ್ಚಿದ ಕಪಾಟು ಅಥವಾ ಮೆಟ್ಟಿಲುಗಳ ಕೆಳಗೆ, ನೆಲಮಾಳಿಗೆಯಲ್ಲಿ ಇಡಬೇಡಿ. ಮಲಗಿಸಿ ಇಡಬಾರದು. ಯಾವುದೇ ಕಾರಣಕ್ಕೂ ಸಿಲಿಂಡರನ್ನು ನೆಲದ ಮೇಲೆ ಮಲಗಿಸಿ ಇಡಬಾರದು. ಯಾವಾಗಲೂ ಲಂಬವಾಗಿಯೇ ನಿಲ್ಲಿಸಿರಬೇಕು. ಶಾಖದಿಂದ ದೂರವಿರಲಿ. ಸಿಲಿಂಡರನ್ನು ಒಲೆ, ಫ್ರಿಜ್, ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ಅಥವಾ ಯಾವುದೇ ಬೆಂಕಿಯ ಮೂಲದಿಂದ ಕನಿಷ್ಠ 1 ಮೀಟರ್ ದೂರದಲ್ಲಿ ಇರಿಸಿ. ಗ್ಯಾಸ್ ಸೋರಿಕೆಯಾದಾಗ ತಕ್ಷಣ ಏನು ಮಾಡಬೇಕು? ಗ್ಯಾಸ್ ವಾಸನೆ ಬಂದ ತಕ್ಷಣ ಗಾಬರಿಯಾಗಬೇಡಿ. ಮೊದಲು ರೆಗ್ಯುಲೇಟರ್ ಆಫ್ ಮಾಡಿ. ಮನೆಯ ಕಿಟಕಿ ಮತ್ತು ಬಾಗಿಲುಗಳನ್ನು ಅಗಲವಾಗಿ ತೆರೆಯಿರಿ. ಸಿಲಿಂಡರ್ ಮೇಲೆ ಸೇಫ್ಟಿ ಕ್ಯಾಪ್ ಹಾಕಿ. ಸಾಧ್ಯವಾದರೆ ಅದನ್ನು ಮನೆಯಿಂದ ಹೊರಗೆ ತೆರೆದ ಜಾಗಕ್ಕೆ ಸ್ಥಳಾಂತರಿಸಿ. ಪ್ರಮುಖ ಎಚ್ಚರಿಕೆ: ಒಂದು ವೇಳೆ ನಿಮ್ಮ ಸಿಲಿಂಡರ್ ಮೇಲೆ ಉದಾಹರಣೆಗೆ A26, A26 ಎಂದು ಬರೆದಿದ್ದರೆ 2026 ಮಾರ್ಚ್ ತಿಂಗಳು ಮುಗಿಯದಿದ್ದರೆ ದಯವಿಟ್ಟು ಆ ಸಿಲಿಂಡರನ್ನು ಬಳಸಬೇಡಿ. ಆ ದಿನಾಂಕ ಮುಗಿದ ಬಳಿಕ ಆ ಸಿಲಿಂಡರ್ ಬಳಸುವುದು ಅಪಾಯಕಾರಿ. ತಕ್ಷಣವೇ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಕರೆ ಮಾಡಿ ಅದನ್ನು ಬದಲಾಯಿಸಿಕೊಳ್ಳಿ. ಸಿಲಿಂಡರನ್ನು ಕಪಾಟಿನ ಒಳಗೆ ಅಥವಾ ಶೆಲ್ಫ್ ಕೆಳಗೆ ಇಡಬಹುದಾ? ಇಲ್ಲ. ಸಿಲಿಂಡರನ್ನು ಸಂಪೂರ್ಣವಾಗಿ ಮುಚ್ಚಿದ ಜಾಗದಲ್ಲಿ ಇಡಬಾರದು. ಗಾಳಿಯಾಡುವ ಜಾಗದಲ್ಲೇ ಇಡಬೇಕು. ಒಂದು ವೇಳೆ ಗ್ಯಾಸ್ ಲೀಕ್ ಆದರೆ ಅದು ಮುಚ್ಚಿದ ಕಪಾಟಿನಲ್ಲಿ ತುಂಬಿಕೊಂಡು ದೊಡ್ಡ ಸ್ಫೋಟಕ್ಕೆ ಕಾರಣವಾಗಬಹುದು. ಗ್ಯಾಸ್ ವಾಸನೆ ಬಂದಾಗ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಬಹುದಾ?
ಖಂಡಿತ ಬೇಡ. ಯಾವುದೇ ಎಲೆಕ್ಟ್ರಿಕ್ ಸ್ವಿಚ್ ಆನ್ ಅಥವಾ ಆಫ್ ಮಾಡುವುದು ಸಣ್ಣ ಕಿಡಿ ಹೊಮ್ಮುತ್ತದೆ. ಆ ಸಣ್ಣ ಕಿಡಿಯಿಂದಲೇ ಮನೆ ಬೆಂಕಿ ಹೊತ್ತಿಕೊಳ್ಳುವ ಅಪಾಯವಿರುತ್ತದೆ. ವಾಸನೆ ಬಂದಾಗ ಕೇವಲ ಕಿಟಕಿ ಬಾಗಿಲುಗಳನ್ನು ತೆಗೆಯಿರಿ. ಗ್ಯಾಸ್ ಡೆಲಿವರಿ ಬಾಯ್ ಸಿಲಿಂಡರ್ ತಂದುಕೊಟ್ಟಾಗ ತರಾತುರಿಯಲ್ಲಿ ಒಳಗೆ ಇಟ್ಟುಕೊಳ್ಳಬೇಡಿ. ಅಲ್ಲೇ ನಿಲ್ಲಿಸಿ ಸಿಲಿಂಡರ್ ಮೇಲಿನ ಕೋಡ್, ಉದಾಹರಣೆಗೆ D26 ಅನ್ನು ಕಣ್ಣಾರೆ ಪರಿಶೀಲಿಸಿ. ದಿನಾಂಕ ಮುಗಿಯದಿದ್ದರೆ ಅಥವಾ ಅದೇ ತಿಂಗಳಾಗಿದ್ದರೆ ನನಗೆ ಈ ಸಿಲಿಂಡರ್ ಬೇಡ, ಬೇರೆ ಕೊಡಿ ಎಂದು ಪಟ್ಟು ಹಿಡಿಯಿರಿ. ನಿಮ್ಮ ಮನೆಯ ಮತ್ತು ಮಕ್ಕಳ ಸುರಕ್ಷತೆ ನಿಮ್ಮ ಕೈಯಲ್ಲೇ ಇದೆ. ಇಂತಹ ಹಲವಾರು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.